ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರೈಡರ್ ಶೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ಈ ವಿಡಿಯೋನ ಯಾರು ನೋಡತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಒಳ್ಳೊಳ್ಳೆ ಕಂಟೆಂಟನ್ನು ವಿಡಿಯೋ ಮಾಡಿ ಹಾಕೋದಕ್ಕೆ ನಮಗೂ ತುಂಬ ಮೋಟಿವೇಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒತ್ತಿ. ಈ ಟಾಪಿಕ್ ಬಗ್ಗೆ ಮಾತಾಡತ್ತಿಪ್ಪ. ಇವತ್ತು ಯಾವ ಟಾಪಿಕಪ್ಪ ಅಂತ ಹೇಳಿದ್ರೆ, ನಿನ್ನೆ ಕೂಡ ನೋಡ್ಬೋದು ನೀವು, ಜೂನ್ 27ಗೆ ಕಲ್ಕಿ ಮೂವಿ ಏನಪ್ಪ ರಿಲೀಸ್ ಆಗಿದೆ. ಆ ಮೂವಿಯಲ್ಲಿ ಬರುವಂಥ ಪಾತ್ರಗಳು ಯಾರ್ಯಾರಿದ್ದಾರಪ್ಪ ಅಂತ ನಿಮಗೆ ಸ್ವಲ್ಪ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ವೋ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಪ್ರತಿಯೊಬ್ಬರು ಈ ಸಿನಿಮಾನ ಇಷ್ಟಪಡ್ತಾರೆ ಅಂತ ಅನ್ಕೋತೀನಿ. ಈ ಕಥೆನ ಮುಖ್ಯ ಟಾಪಿಕ್ ಏನಪ್ಪ ಅಂದರೆ, ಇದು ಮಹಾಭಾರತದ ಕಥೆಯನ್ನು ಮುಂದೆ ಬರುವಂಥ ಜನ್ರೇಷನಲ್ಲಿ ಯಾವ ರೀತಿ ವರ್ಕ್ ಆಗುತ್ತಾ ಅಂತ ಈ ಟಾಪಿಕ್ನ ಮಾಡಿದ್ದಾರೆ. ಇದು 900 ವರ್ಷಗಳ ಮುಂಚಿತವಾಗಿ ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಹೆಂಗಿರುತ್ತಾ ಅಂತ ಈ ಟಾಪಿಕ್ನ ಮೂವಿನ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬರುವಂಥ ಸ್ಟಾರ್ ಕಾಸ್ಟ್ಗಳು ತುಂಬ ಇದೆ ಫ್ರೆಂಡ್ಸ್. ಅದರಲ್ಲಿ ನೀವು ಬೇಕಾದ್ರೆ ಮೂವಿಯಲ್ಲಿ ಹೋಗಿ ನೋಡ್ಕೋಬೋದು. ಅದರಲ್ಲಿ ಪ್ರತಿಯೊಬ್ಬೊಬ್ಬರು ಸ್ಟಾರ್ ಕಾಸ್ಟ್ನ ಯಾವ ರೀತಿ ಮಾಡಿದಾರೆ, VFX ಇಟ್ಕೊಂಡು ಒಂದು ಬುರ್ಜ್ ಅಂತ ಏನು ಹೇಳ್ತಿರ್ತಾರಲ್ಲ ಪ್ರಭಾಸ್ ಅವರು ಬಳಸಿದಂಥ ಒಂದು ಕಾರ್ ಆಗಿರ್ಬೋದು, ಯಾವ ರೀತಿಯಾಗಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಮೂವಿಯಲ್ಲಿ ಫಸ್ಟ್ ಆಫ್ ಆಲ್ ಬರೋರಪ್ಪ ಮೇನ್ ಹೀರೋ ಯಾರಪ್ಪ ಅಂದ್ರೆ ಪ್ರಭಾಸ್ ಅವರಂತೂ ಅಲ್ವೇ ಅಲ್ಲ. ಈ ಮೂವಿಯಲ್ಲಿ ಮುಖ್ಯ ಹೀರೋ ಅಂತಲೇ ಹೇಳ್ಬೋದು. ಅವ್ರನ್ನ ಅಶ್ವತ್ಥಮ್ಮ ಪಾತ್ರ ವಹಿಸಿದಂತೆ ಯಾರಪ್ಪ ಅಂದ್ರೆ ಬಚ್ಚನ್ ಸರ್ ಅವರು ಒಂದು ಒಳ್ಳೆ ಪಾತ್ರ. ಅವರು ಅಮಿತಾಬ್ ಬಚ್ಚನ್ ಅವರು ಅಂತ ಏನು ಅನಿಸೋದೇ ಇಲ್ಲ, ಆ ರೀತಿಯನ್ನ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಇದು ಭೈರವ ಪಾತ್ರ ಮಾಡಿದಾರ ಡಾರ್ಲಿಂಗ್ ಪ್ರಭಾಸ್ ಅವರು. ಅದಾದ ಬಳಿಕ ಇದರಲ್ಲಿ ಸಾಕಷ್ಟು ಸ್ಟಾರ್ ಕಾಸ್ಟ್ಗಳು ಬಂದು ಹೋಗ್ತಿರ್ತಾರೆ. ಅದರಲ್ಲೂ ನೋಡ್ಬೋದು ಕಮಲ್ ಹಾಸನ್ ಅವರಾಗಿರ್ಬೋದು, ಮತ್ತು ಸಲ್ಮಾನ್ ಅವರಾಗಿರ್ಬೋದು, ದೀಪಿಕಾ ಪಡುಕೋಣೆ ಅವರಾಗಿರ್ಬೋದು. ಇದರಲ್ಲಿ ಇನ್ನೊಂದು ಮೇನ್ ಪಾತ್ರ ಕಮಲ್ ಹಾಸನ್ ಅವರು ಮತ್ತು ಸಹ ಕೆಲವೊಂದು ಸೀನ್ಗಳಲ್ಲೇನೋ ಬಂದು ಹೋಗ್ತಿರ್ತಾರೆ. ಅದರಲ್ಲೂ ಮೇನ್ ಪಾತ್ರ ಏನಪ್ಪ ಅಂತ ಅಂದರೆ, ಇದ್ರ ಮೂವಿಯಲ್ಲಿ ರಾಜಮೌಳಿ ಕೂಡ ಅವರು ಏನಪ್ಪ ಒಂದು ಸೀನಲ್ಲಿ ಬಂದು ಹೋಗ್ತಾರೆ. ಜಸ್ಟ್ ಅವ್ರು ಬಂದು ಹೋಗಿ ಸೀನ್ಗೆ ಮತ್ತೆ ಒಂದು ಗೂಸ್ ಬಾಂಬ್ಸ್ ಬಂದಂಗೆ ಆಗುತ್ತಾ. ಇನ್ನೂ ಮೂವಿಯಲ್ಲಿ ಏನೋ ಇದೆಪ್ಪ ಸೀನ್ ಏನೋ ಇದೆ ಅಂತ ಏನೋ ಒಂದು ಅನಿಸುತ್ತೆ ಒಳಗೊಳಗೆ. ಬಟ್ ಫಸ್ಟ್ ಹಾಫ್ ಸ್ವಲ್ಪ ನೋಡು ಲ್ಯಾಗಿ ಅನಿಸುತ್ತೆ. ಸ್ವಲ್ಪ ಹಾಗೆ ಎಳೆದಿದ್ದಾರೆ. ಸ್ವಲ್ಪ ಕೆಲವೊಂದು ಫೈಟ್ ಸಿಚುವೇಶನ್ಗಳನ್ನ ಏನೋ ಸ್ವಲ್ಪ ಸ್ಲೋ ಆಗಿ ಮಾಡಿದ್ದಾರೆ. ಬಟ್ ಆದರೆ ಎಂಡ್ ಹೋಗ್ತಾ ಇನ್ನೂ ಮೂವಿ ಇನ್ನೂ ಚೆನ್ನಾಗೈತಪ್ಪ, ಇನ್ನೂ ಇರಬೇಕಾಗುತ್ತಾ ಅಂತ ಅನ್ಸುತ್ತೆ. ಬಟ್ ಲಾಸ್ಟಿಗೆ ಒಂದು ಕಮಲ್ ಹಾಸನ್ ಅವ್ರ ಎಂಟ್ರಿ ಕೊಟ್ಟ ತಕ್ಷಣ ಇನ್ನೂ ಮೂವಿ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೋತೆ. ಬಟ್ ಅದೇ ಲಾಸ್ಟ್ ಸೀನ್ ಆಗಿರುತ್ತೆ ಈ ಪಾರ್ಟ್ 1 ಮೂವಿಯಲ್ಲಿ. ಇನ್ನೂ ಕೂಡ ಪಾರ್ಟ್ 2 ಬರ್ತಾ ಇದೆ, ಬಟ್ ಇನ್ನೂ ಕಾದು ನೋಡಬೇಕು. ಪಾರ್ಟ್ 2 ಅಲ್ಲಿ ಮೋಸ್ಟ್ಲಿ ಇದಕ್ಕಿಂತಲೂ ಇನ್ನೂ ಥ್ರಿಲ್ಲಿಂಗ್ ಇರುತ್ತೆ ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುವ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ದಯವಿಟ್ಟು ಇವಾಗ ನೋಡ್ಬೋದು, ಇವಾಗ ರೀಸೆಂಟಾಗಿ ಅಪ್ಡೇಟ್ ಪ್ರಕಾರ ಸಿನಿ ಪ್ರೇಕ್ಷಕರನ್ನ ಕೇಳಿದ ಪ್ರಕಾರ ಗೂಗಲಲ್ಲಿ ರೇಟಿಂಗ್ ಎಷ್ಟಿದೆ ಅಪ್ಪ ಅಂದರೆ ಕಲ್ಕಿ ಮೂವಿದು 4.8 ಸಮಥಿಂಗ್ ಏನೋ ಇದೆ. 4.8, 4.7, 4.9 ಮಟನೂ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಹೆಂಗೆ ಅನಿಸ್ತು ಮೂವಿ ಸ್ವಲ್ಪ ಕಾಮೆಂಟ್ ಮಾಡೋ ಮೂಲಕ ನೀವು ತಿಳಿಸ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.